ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ನನ್ನ ಪಕ್ಕದಲ್ಲಿ ಎಸ್ ಕೂತಿದ್ದಾರೆ ನಮ್ಮ ಪ್ರೀತಿಯ ಶಿವಲಿಂಗೇಗೌಡರು. ವೀಕ್ಷಕರೇ, ಇವತ್ತು ನಾವು ಮಾತಾಡ್ಲಿಕ್ಕೆ ಅಂತ ಬಂದಿರೋದು ನಮ್ಮ ಪ್ರೀತಿಯ ಮಹೇಶ್ ಶೆಟ್ಟಿ ತಿಮರೋಡಿ ಅಣ್ಣನ ಬಗ್ಗೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಗ್ಗೆ ಒಂದು ವಿಚಾರ ಅಲ್ಲ, ಎರಡು ವಿಚಾರ ಅಲ್ಲ, ಆ ಒಂದು ವಿಚಾರಗಳ ಬಗ್ಗೆ ಇವತ್ತು ಧ್ವನಿ ಎತ್ತಲೇಬೇಕಾದಂತ ಒಂದು ಸನ್ನಿವೇಶ ಬಂದಿದೆ. ಯಾಕೆ ಅಂತ ಅಂದ್ರೆ, ನಮ್ಮ ಹೆಣ್ಣು ನಮ್ಮ ಹಿಂದೂ ಧರ್ಮದಲ್ಲಿ ಅಂತಾನೆ ಅಲ್ಲ, ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತವರು ಹೆಣ್ಣಿಗೆ ಆದಂತ ಒಂದು ಗೌರವ ಇದೆ. ಆ ಹೆಣ್ಣಿಗೆ ರಕ್ಷಣೆ ಮಾಡ್ಬೇಕು ಅಂತ 15 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಎಸ್ ಗೌಡ್ರೆ, ಅದ್ರ ಬಗ್ಗೆ ನೀವು ಮಾತಾಡಿ, ಆಮೇಲೆ ನಾನು ಮಾತಾಡ್ತೀನಿ. ನನಗೆ ತುಂಬಾ ಕೋಪ ಇದೆ ಇವತ್ತು. ಬಂದ್ಬಿಟ್ಟು ಯಾವ ಮಟ್ಟಿಗೆ ಆ ಒಂದು ಭಾಗದಲ್ಲಿ ರೊಚ್ಚಿಗೆದ್ದಿದ್ದಾರೆ ಜನ ಅಂತಂದ್ರೆ, ಎಲ್ಲಿ ಇವ್ರನ್ನ ಇದ್ ಮಾಡ್ಬಿಡ್ತಾರೋ, ಗಡಿಪಾರ್ ಮಾಡ್ಬಿಡ್ತಾರೋ. ಗಡಿಪಾರ್ ಮಾಡ್ಬಿಡೋದ್ರಿಂದ ಇಲ್ಲಿ ನೋಡಿ, ಇವ್ರ ಆಪೋಸಿಟ್ ಆಗಿರ್ತಕ್ಕಂಥವ್ರಿಗೆ ಏನೋ ಅವ್ರಿಗೆ ಒಂದು ಲಾಭ ಇದೆ ಇಲ್ಲಿ. ಯಾಕೆಂದ್ರೆ ಇವಾಗ ತುಂಬಾ ಜನ ಖುಷಿ ಪಟ್ಬಿಡ್ತಾರೆ. ಇವ್ರನ್ನ ಹೆಂಗಿದ್ರು ಈಗ ಮಹೇಶ್ ಅಣ್ಣ ಅಂತಂದ್ರೆ ಅವ್ರಿಗೆ ತುಂಬಾ ಜನ ಹಿಂಬಾಲಕರು ಇರ್ತಾರೆ. ಅವ್ರು ಎಲ್ಲೇ ಹೋಗ್ಬೇಕಾದ್ರೂ ಹಾಗೇನೆ ಸ್ವಲ್ಪ ಹಿಂಬಾಲಕರು ಇದ್ದೇ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಒಂದು ಏನೋ ಕೊಲೆ ಸಂಚು ಮಾಡೋದಾಗಿರ್ಬಹುದು, ಅವ್ರನ್ನ ಬೇಗ ಮುಗಿಸ್ಬೇಕು ಅನ್ನೋದು ಒಂದು ಸಂಚಾಗಿರ್ಬಹುದು. ಏನು ಈಗ ಆಪೋಸಿಟ್ ಆಗಿದಾರಲ್ಲ ಅವರಿಗೆ ಇದೆಲ್ಲವೂ ಇತ್ತು. ಆದ್ರೆ ಮಹೇಶ್ ಅಣ್ಣ ಎಲ್ಲೇ ಹೋಗ್ಬೇಕಾದ್ರೂ ಒಂದಷ್ಟು ಜನ ಅವ್ರ ಹಿಂಬಾಲಿಗರು ಇರ್ತಿದ್ರು. ಇಲ್ಲಿ ಏನಾಗುತ್ತೆ ನೋಡಿ, ಇವಾಗ ಗಡಿಪಾರು ಅಂತ ಅನ್ನೋದನ್ನ ಮಾಡ್ಬಿಟ್ರೆ ಸಿಂಗಲ್ ಆಗಿ ಅವ್ರನ್ನ ಹೊರಗಡೆ ಹಾಕ್ಬಿಡ್ಬಹುದು. ಸಿಂಗಲ್ ಆಗಿ ಹಾಕ್ಬಿಟ್ರೆ ಅಲ್ಲಿ ಆರಾಮಾಗಿ ನಮ್ಗೇನ್ ಬೇಕೋ ಆ ರೀತಿ ಒಂದು ಕೊಲೆ ಸಂಚನ್ನ ರೂಪಿಸಿ ಮುಗಿಸ್ಬಿಡ್ಬಹುದು. ಈ ರೀತಿಯಾದ ದೊಡ್ಡ ಹುನ್ನಾರ ಇದೆ ಅಂತ ಆಕ್ಚುಲಿ ಇವಾಗ ದನಿ ಎತ್ತಾ ಇರ್ತಕ್ಕಂಥದ್ದು ಜನ ರೊಚ್ಚಿಗಿದ್ದಿದೆ. ವೀಕ್ಷಕರೇ, ಏನಾದ್ರೂ ಅಪ್ಪಿ ತಪ್ಪಿ ನಮ್ಮ ಪ್ರೀತಿಯ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೇನಾದ್ರೂ ಗಡಿಪಾರು ಮಾಡುವಂತ ವಿಚಾರದಲ್ಲಿ ಏನಾದ್ರೂ ಹುನ್ನಾರ ಮಾಡಿ, ಗಡಿಪಾರು ಮಾಡಿ ಅವ್ರಿಗೆ ಏನಾದ್ರೂ ಕೊಲೆ ಬೆದರಿಕೆ ಅಥವಾ ಕೊಲೆಯ ಸಂಚನ್ನ ರೂಪಿಸಿದ್ದೆ ಆದ್ರೆ ಖಂಡಿತವಾಗಿ ಹೇಳ್ತೇವೆ, ಉಗ್ರವಾದ ಹೋರಾಟ ಜೊತೆಗೆ ಬೇರೆ ಬೇರೆನೆ ಆಗೋಗ್ಬಿಡತ್ತೆ. ಯಾಕೆ ಅಂತಂದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ನಾವು 14 ವರ್ಷಗಳಿಂದ ನೋಡ್ಕೊಂತ ಬರ್ತಾ ಇದ್ದೇವೆ. 14 ವರ್ಷಗಳಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ವಿಚಾರಧಾರಣೆಗಳನ್ನ ಸೂಕ್ಷ್ಮವಾಗಿ ಅರ್ಥಕೊಂಡಿದ್ದೇವೆ. ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋರು ಏನಿದ್ದಾರೆ, ಅವರು ಯಾವುದೇ ಒಂದು ಜಾತಿ ಭೇದ ಭಾವ ಭಾಷೆಯ ವಿಚಾರಕ್ಕೆ ಕೋಮುವಾದ ಸೃಷ್ಟಿ ಮಾಡ್ತಕ್ಕಂಥವ್ರಲ್ಲ. ನಾವು ತುಂಬಾ ಹತ್ರದಿಂದ ನೋಡಿರ್ತಕ್ಕಂಥವರು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆಗೆ ಏನು ಅವರ ಸಂಘ ಇದೆ, ಅಥವಾ ನಮ್ಮ ಗಿರೀಶ್ ಮಠಣ್ಣವರು ಏನಿದ್ದಾರೆ, ಅಥವಾ ಒಂದು ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ಅನ್ಬಿಟ್ಟು ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥವ್ರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮೂಲ ಸ್ಥಾನದಲ್ಲಿ ನಿಂತಿದ್ದಾರೆ. ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರು ಏನಾದ್ರೂ ಇರ್ಲಿಲ್ಲ ಅಂದಿದ್ರೆ ಸೌಜನ್ಯ ಪ್ರಕರಣ ಇಷ್ಟೊತ್ತಿಗೆ ಯಾವಾಗ್ಲೂ ಹಳ್ಳ ಹಿಡಿದೋಗಿರೋದು. ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ರಾತ್ರಿ ಹಗಲು ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ಮಕ್ಕಳು ಅನ್ನೋದನ್ನೆಲ್ಲಾನು ಕೂಡ ತ್ಯಜಿಸಿ ಸೌಜನ್ಯ ಅನ್ನೋದು ಒಂದು ಶಕ್ತಿ, ಆ ಶಕ್ತಿಗೆ ನಾವು ನ್ಯಾಯ ಕೊಡಿಸ್ಲೇಬೇಕು. ಆ ಸೌಜನ್ಯ ಶಕ್ತಿಗೆ ನ್ಯಾಯ ಸಿಕ್ತು ಅಂತಂದ್ರೆ ನಮ್ಮ ಭಾರತದಲ್ಲಿ ಎಷ್ಟೋ ಹಗರಣಗಳಂದ್ರೆ ಅತ್ಯಾಚಾರ ಆಗ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವಂತದ್ದಾಗತ್ತೆ. ಯಾಕೆಂದ್ರೆ ಅತ್ಯಾಚಾರಿಗಳ ಎದೆಯಲ್ಲಿ ನಡುಕ ಹುಟ್ಟಾಕತ್ತೆ. ಯಾಕ ನಡುಕ ಹುಟ್ಟಾಕತ್ತೆ? ಅಂತಂತ ದೊಡ್ಡವ್ರನ್ನೇ ಬಿಡ್ಲಿಲ್ಲ, ಇನ್ನು ನಮ್ಮಂತವ್ರನ್ನ ಬಿಡ್ತಾರ? ನಾವೇನಾದ್ರು ಅತ್ಯಾಚಾರ ಮಾಡಿ ತಗಲಾಕೊಡ್ಲಿಲ್ಲ ಅಂದ್ರೆ ನರ ಕಟ್ ಮಾಡ್ತಾರೆ ಅನ್ನೋ ಒಂದು ಭಯ ಸೃಷ್ಟಿಯಾಗಿ ಆದಷ್ಟು ಅತ್ಯಾಚಾರಿಗಳು ನಿರ್ಮೂಲನೆ ಆಗ್ತಾ ಬರ್ತಾರೆ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, 5 ತಿಂಗಳ ಬಾಲಕಿಯಿಂದ ಹಿಡಿದು 60 ವರ್ಷದ ಮುದುಕಿಯವರೆಗೆ ಅತ್ಯಾಚಾರ ಅಂತಕ್ಕಂಥದ್ದು ಆಗ್ತಲೇ ಇದೆ. ಸೊ ಈ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಯಾವುದೇ ಒಂದು ಕೋಮುವಾದ ಸೃಷ್ಟಿ ಮಾಡ್ತಾ ಇಲ್ಲ. ಇವರು ಯಾವುದೇ ಒಂದು ಜಾತಿಗಳ ನಡುವೆ ಸಂಘರ್ಷ ಸೃಷ್ಟಿ ಮಾಡ್ತಾ ಇಲ್ಲ. ಇವರು ಯಾವುದೇ ಒಂದು ಭಾಷೆಗೆ ಸಂಬಂಧಪಟ್ಟಂತೆ
ನಮ್ಮ ಭಾಷೆ ಮೇಲು ನಿಮ್ಮ ಭಾಷೆ ಕೀಳು ಅನ್ನುವಂತಹ ಉದ್ವೇಗದ ಮಾತುಗಳನ್ನ ಹಾಡ್ತಾ ಇಲ್ಲ. ಇಲ್ಲಿ ಪ್ರಾಮಾಣಿಕವಾಗಿ ನಾವೆಲ್ಲರೂ ಒಂದೇ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಗಳೇ ಅಂತ ಅನ್ಬಿಟ್ಟು ಒಂದು ಸ್ವಾಭಿಮಾನದ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಇಂಥವ್ರನ್ನ ನೀವೇನಾದ್ರೂ ಒಪ್ಪಿ ತಪ್ಪಿ ಕೋಮುವಾದ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥವ್ರು ಅಂತ ಗಡೀಪಾರ್ ಮಾಡಿದ್ದೆ ಆದ್ರೆ ಇವ್ರನ್ನ ಉಳಿಸೋದು ತುಂಬಾ ಕಮ್ಮಿ ಇದೆ. ಇವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ದಂಗೆ ಎದ್ದಳುತ್ತೆ. ಇಲ್ಲಿ ಎಲ್ಲಾ ಧರ್ಮದವರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾಗಿ ನಿಂತಿದ್ದಾರೆ. ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂತವರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಎಸ್ ಗೌಡ್ರೆ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಇಲ್ಲ, ಇವಾಗ ನೋಡಿ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇವಾಗ ಆಗ್ಲೇ ಜನ ಯಾವುದೇ ಕಾರಣಕ್ಕೂ ಇಲ್ಲಿ ಈ ಒಂದು ಪದ ಏನ್ ಬಂದಿದೆ ಸರ್ಕಾರದಿಂದ, ಈಗ ಸರ್ಕಾರದೊಂದು ಇಲ್ಲೊಂದು ಇದಿದೆ ಏನು ಅಂತಂದ್ರೆ ಇವಾಗ ಸದ್ಯಕ್ಕೆ ಅಲ್ಲಿ ಒಂದು ಕೋಮುವಾದ ನಡೀತಾ ಇದೆ. ಬಂಟ್ವಾಳ ಆಗಿರ್ಬೋದು, ಈ ಮಂಗಳೂರು ಸೈಡ್ ಆಗಿರ್ಬೋದು, ಇದು ದೊಡ್ಡ ಮಟ್ಟದ ಇವ್ರನ್ನ ಅವ್ರು ಕೊಲ್ಲೋದು, ಅವ್ರನ್ನ ಇವ್ರು ಕೊಲ್ಲೋದು, ಇವೆಲ್ಲ ಸಂಚುಗಳು ನಡೀತಾ ಇರೋದ್ರಿಂದ ಒಂದಷ್ಟು ಜನ ಪ್ರಮುಖವಾಗಿರ್ತಕ್ಕಂಥವ್ರನ್ನ ಒಂದಿಷ್ಟು ವರ್ಷ ಅಂತ ಅಥವಾ ಒಂದಿಷ್ಟು ತಿಂಗಳು ಅಂತ ಎತ್ತಿ ಬಿಸಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಇಲ್ಲಿ ಅವರು ಕೋರ್ಟ್ಗೆ ಅದಕ್ಕೆ ಅಲಿತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದು ಕಡಿಮೆ ಆಗತ್ತೆ. ಕೋಮುವಾದ ಅನ್ನೋದು ಅದು ಆಗಿರ್ಬೋದು ಅಥವಾ ಒಂದು ಈ ಮರ್ಡರ್ಗಳಾಗಿರ್ಬೋದು, ಈ ಒಂದು ಪ್ರಚೋದನಕಾರಿ ಆಗಿರ್ತಕ್ಕಂಥ ಒಂದು ವಾತಾವರಣ ಆಗಿರ್ಬೋದು, ಇದೆಲ್ಲವೂ ಕೂಡ ಕಡಿಮೆ ಆಗತ್ತೆ. ಇದು ಕಡಿಮೆ ಆದ್ಮೇಲೆ ಹೆಂಗಿದ್ರು ನಮ್ಮ ಸರ್ಕಾರ ಇವಾಗ ಒಂದು ಒಳ್ಳೆ ಲೆವೆಲ್ ಅಲ್ಲಿ ಇರುತ್ತೆ, ಅದು ಹಾಗೆ ಮುಂದುವರಿಕೊಂಡು ಹೋಗುತ್ತೆ, ನಮ್ಮ ಸರ್ಕಾರ ಉಳ್ಕೊಳ್ಳುತ್ತೆ ಅನ್ನೋದು ಒಂದು ಕಡೆ ಸರ್ಕಾರದ ಲೆಕ್ಕಾಚಾರ ಇಲ್ಲಿದೆ. ಆದ್ರೆ ಈ ಸರ್ಕಾರಕ್ಕೆ ಇದ್ರ ಜೊತೆ ಇನ್ನು ಬೇಳೆ ಬೇಯಿಸ್ಕೊತಾ ಇರ್ತಕ್ಕಂಥ ಕೆಲವು ಧರ್ಮಾಧಿಕಾರಿಗಳಾಗಿರ್ಬಹುದು, ನಮ್ಮ ಯಾರೋ ಇವರ ವಿರೋಧಿಗಳಾಗಿರ್ಬಹುದು, ಮಹೇಶಣ್ಣನ ವಿರೋಧಿಗಳಾಗಿರ್ಬಹುದು, ಇವರು ಕೂಡ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಇದ್ರ ಜೊತೆ. ಯಾಕೆಂತಂದ್ರೆ ಓಕೆ, ಇದು ಸರಿಯಾದ ಸಮಯ. ಈ ಒಂದು ಸಮಯದಲ್ಲಿ ಇವ್ರನ್ನ ಗಡೀಪಾರ್ ಮಾಡ್ಬಿಟ್ರೆ ಆಕ್ಚುಲಿ ಇವ್ರನ್ನ ಗಡೀಪಾರ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ವರ್ಷಗಳಿಂದ ಇವರು ಯಾವುದೋ ಒಂದು ಭಾಷಣಗಳನ್ನ ಮಾಡಿಲ್ಲ. ನೀವು ತೆಗೆದು ನೋಡಿಬೇಕಾದ್ರೆ ಅಲ್ಲ, ಭಾಷಣಗಳು ಸಾವಿರಾರಾಗಿದ್ರು ಕೂಡ ಯಾವುದೇ ಒಂದು ಕೋಮುವಾದ ಸೃಷ್ಟಿ ಮಾಡ್ತಕ್ಕಂತಹ ಭಾಷಣಗಳಾಗಿಲ್ಲ ಆ ರೀತಿಯಾಗಿ. ಎಸ್. ಹೀಗಾಗಿ ಇವರು ತುಂಬಾ ಜನರ ಧ್ವನಿನೂ ಕೂಡ ಅದೇನೆ. ವರ್ಷಗಳಿಂದ ಇವ್ರು ಯಾವ್ದಕ್ಕೆ ಹೋಗ್ತಾ ಇಲ್ಲ, ಕೋಮುವಾದವನ್ನ ಹುಟ್ಟಾಕುವಂತ ಒಂದು ವಿಚಾರಕ್ಕೆ ಇವ್ರು ತಲೆ ಹಾಕ್ತಾ ಇಲ್ಲ. ಆದ್ರೆ ಇಲ್ಲಿ ಯಾಕೆ ಇವರನ್ನ ಟಾರ್ಗೆಟ್ ಮಾಡಿದ್ದಾರೆ, ಇವ್ರನ್ನು ಕೂಡ ಗಡೀಪಾರ್ ಮಾಡ್ಬೇಕಂತ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ನೀವು ಆ ರೀತಿ ನೋಡೋದಾದ್ರೆ ನಮ್ಮ ಬರೀ ಅವರು ಇವಾಗ ಮಂಗಳೂರು ಸೈಡ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಧರ್ಮದ ಪರ ಹೋರಾಡ್ತಾ ಇರತಕ್ಕಂಥವ್ರು ಮಹೇಶಣ್ಣ ಅವರು. ಇನ್ನು ನಿಮ್ಮ ಕರ್ನಾಟಕದಲ್ಲಿ ದೊಡ್ಡ ದನಿಯಾಗಿರ್ತಕ್ಕಂಥ ನಮ್ಮ ಸೂಲಿಬೆಲೆ ಅವರು, ಇಂಥವ್ರನ್ನೆಲ್ಲ ಯಾಕೆ ಗಡೀಪಾರ್ ಮಾಡ್ತಾ ಇಲ್ಲ ಅಲ್ವಾ? ಎಸ್, ನೀವು ಒಳ್ಳೆ ವಿಚಾರ ತಗೊಂಡ್ರಿ. ಕೋಮುವಾದ ಸೃಷ್ಟಿ ಮಾಡ್ತಕ್ಕಂಥವ್ರನ್ನ ನೀವು ಒಂದ್ ಗಡೀಪಾರ್ ಮಾಡ್ತೀವಿ ಅಂತಕ್ಕಂಥದ್ದೇ ನಿಜ ಆಯ್ತು ಅಂದ್ರೆ, ಮೊದಲನೇದಾಗಿ ಚಕ್ರವರ್ತಿ ಸುಲೇಬೇಲಿ ಅವರು ಮತ್ತೆ ಈ ಪುನೀತ್ ಕೆರೇಳಿ ಅವರು ಯಾವ ಲೆವೆಲಿನ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಹಿಂದೂಗಳೆಲ್ಲ ಮುಸ್ಲಿಂನವ್ರನ್ನ ಅಥವಾ ಅನ್ಯ ಧರ್ಮಿಗಳನ್ನ ಮದುವೆ ಆಗ್ಬಿಡ್ರಿ ಅಂತ ಒಂದು ನೀಚ ಹೇಳಿಕೆನ ಕೊಟ್ಟಿರ್ತಕ್ಕಂಥದ್ದು. ಯಾರ ಹೆಣ್ಮಕ್ಳುಗಳಾದ್ರೆ ಏನ್ರಿ, ನಮ್ಮನೆ ಅಕ್ಕ ತಂಗಿರ್ತಾರನೇ ಅದನ್ರಿ ಅವರು. ಸೊ ಆ ತರ ಹೇಳಿಕೆ ಕೊಟ್ಟಂತವ್ರು ಪುನೀತ್ ಕೆರೇಳಿ ಅವರು. ಅವ್ರನ್ನ ಯಾಕೆ ಇವತ್ತಿನವರ್ಗುನು ಒಂದು ಕೋಮುವಾದ ಸೃಷ್ಟಿ ಮಾಡ್ತಾರೆ ಅಂತ ಅನ್ಬಿಟ್ಟು ಗಡೀಪಾರ್ ಮಾಡಿಲ್ಲ ನೀವು? ಇನ್ನು ಚಕ್ರವರ್ತಿ ಸುಲೇಬೇಲಿ ಅವರು ಇಲ್ಲಿರ್ತಕ್ಕಂತಹ ಕರ್ನಾಟಕದಲ್ಲಿರ್ತಕ್ಕಂತಹ ಮುಸ್ಲಿಮ್ಸ್ನವರೆಲ್ಲನ ಟೆರರಿಸ್ಟ್ಗಳು ಅನ್ನೋ ತರದಲ್ಲಿ ಬಿಂಬಿಸ್ತಾರೆ ಕೆಲವು ಭಾಷಣಗಳಲ್ಲಿ. ಅವ್ರನ್ನ ಯಾಕೆ ನೀವು ಕೋಮುವಾದ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗಡೀಪಾರ್ ಮಾಡಿಲ್ಲ? ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಒಂದು ಭೇದ ಭಾವ ತಾರತಮ್ಯಕ್ಕಿಂತ ಹೆಚ್ಚಿನದಾಗಿ ನಮ್ಮ ಬೇಳೆಗಳನ್ನ ನಾವು ಬೇಯಿಸ್ಕೋಬಹುದು, ನಮ್ಮ ಬೇಳೆಗಳನ್ನ ನಾವು ಬೇಯಿಸ್ಕೋಬೇಕು ಅನ್ನುವಂತಹ ಹುನ್ನಾರಗಳೇ ಜಾಸ್ತಿ ನಡೀತಾ ಇರುತ್ತೆ. ತಾವು ಇದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಪ್ರಿಯ ವೀಕ್ಷಕರೇ ಏನಪ್ಪಾ ಅಂತ ಅಂದ್ರೆ, ತಾವು ಯೋಚನೆ ಮಾಡಿ, ಅಲ್ಲಿ ಬಂದಿರತಕ್ಕಂಥ SP ಏನು ವರ್ಗಾವಣೆ ಆಗಿ ಬಂದಿದ್ದಾರೆ. ಸೊ ಅವರು ಬಂದು 4-5 ಇವತ್ತಿಗೊಂದು ವಾರ ಆಗಿರ್ಬೋದು, ಒಂದು ವಾರದಲ್ಲಿ ಅಷ್ಟು 36 ಜನದ ಬಯೋಡಾಟಾಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಒಂದು ವಾರದಲ್ಲಿ ಅವ್ರು ಏನ್ ಮಾಡ್ತಾರೆ, ಏನ್ ಬಿಡ್ತಾರೆ, ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಎಲ್ಲಾನು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಅಲ್ಲಿರ್ತಕ್ಕಂತಹ ಕೆಲವು ಪೊಲೀಸ್ನವರು, ಅಲ್ಲಿರ್ತಕ್ಕಂತಹ ಕೆಲವು ಕಾಣದ ಕೈಗಳು, ಅವರಿಗೆ ಯಾರ್ಯಾರು ವಿರೋಧಿಗಳಿದ್ದಾರೆ ಅವರನ್ನ ಈ ಒಂದು ಕೋಮುವಾದದಲ್ಲಿ ಸೃಷ್ಟಿ ಮಾಡಿ
ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಹೊರಗಡೆಗೆ ಹಾಕ್ಬಿಟ್ರೆ ಗಡಿಪಾರ್ ಅಂತ ಅನ್ಬಿಟ್ಟು ಮಾಡ್ಬಿಟ್ರೆ ಇಲ್ಲಿ ಸೌಜನ್ಯ ಪ್ರಕರಣ ವೀಕ್ ಆಗುತ್ತೆ ಅನ್ನೋ ಒಂದು ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದಾರೆ. ಆ ಭ್ರಮಾಲೋಕದಲ್ಲೇ ಬದುಕೋಬೇಕು ಬಿಟ್ರೆ ಇಲ್ಲಿ ಸೌಜನ್ಯ ಪ್ರಕರಣ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಕುಟಿತಗೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಕೂಡ ಸೌಜನ್ಯ ಪ್ರಕರಣ ಹಿಂದೆ ಸರಿಯೋ ಮಾತೇ ಇಲ್ಲ. ಆ ತರ ಹಿಂದೆ ಸರಿಯೋದಾಗಿದ್ರೆ ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರು 14 ವರ್ಷದಲ್ಲಿ ಯಾವತ್ತಿಗೋ ಹಿಂದೆ ಸರಿದು ಅಪ್ಪ ನಮ್ಗೇನಕ್ ಬೇಕಪ್ಪ ಇದು, ನಾವ್ ಏನಕ್ಕೆ ವಿರೋಧ ಮಾಡ್ಕೋಬೇಕು ಇವ್ರನ್ನೆಲ್ಲ, ನಾ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟಾಕ್ಬಿಟ್ಟಿರೋರು. ನಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ನಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳುಗಳಿಗೆ ಅಕ್ಕ ತಂಗಿ ಅಣ್ಣ ಏನಂತಾರೆ ಅಮ್ಮ ಹೆಂಡತಿ ಈ ಎಲ್ಲಾ ತರ ಬಾಂಧವ್ಯಗಳಿದ್ದಾವೆ. ಸೊ ಪ್ರತಿ ಒಬ್ರು ಹೆಣ್ಮಕ್ಳು ಕೂಡ ತಮ್ಮ ಅಕ್ಕ ತಂಗಿರ್ ಅಂದ್ಕೊಂಡು ಅವರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ ನೋಡಿ ಗಡೀಪಾರ ಅನ್ನೋದು ಮಹೇಶ್ ಅಣ್ಣ ಅದು ಮಾಡಕ್ಕೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ಇವ್ ನೋಡ್ತಾ ಇರ್ಬೋದು ಜನ. ಈಗ ನಿನ್ನೆ ಒಬ್ರು ಹೇಳ್ತಾ ಇದ್ರು ಇಂಟರ್ವ್ಯೂ ಅಲ್ಲಿ, ಒಂದು ವೇಳೆ ಮಹೇಶ್ ಅಣ್ಣನ ಏನಾದ್ರು ಗಡೀಪಾರು ಮಾಡೋದೇ ಆದ್ರೆ ಮಂಗಳೂರು ಬಂಟ್ವಾಳ ಈ ಒಂದು ಭಾಗದಲ್ಲಿ ಮತ್ತೊಬ್ಬ ಗೂಡ್ಸೆ ಹುಡ್ತಾನೆ, ಅದಕ್ಕೆ ಅವಕಾಶ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಹೌದೌದೌದು. ಯಾವ ರೀತಿ ಅಂದ್ರೆ ಯಪ್ಪ ಜನಗಳಲ್ಲಿ ಪೈರು ಒಂದು ವೇಳೆ ಮಹೇಶ್ ಅಣ್ಣನ್ ಏನಾದ್ರು ಗಡೀಪಾರ್ ಮಾಡ್ಬಿಟ್ರೆ ಏನ್ ಆಗ್ಬಹುದು ಅಂತ ನಮ್ಗೆ ಅವತ್ತು ಅನ್ನಿಸ್ತು. ಎಸ್ ಹೌದು, ಖಂಡಿತವಾಗಿ. ಯಾಕೆ ಅಂತಂದ್ರೆ ಅವರು ಇಲ್ಲಿ ಜಾತಿಗಳ ನಡುವೆ ಒಂದು ಸಂಘರ್ಷ ತಂದಿಟ್ಬಿಟ್ಟು ಅದರಲ್ಲಿ ಬೆಳೆ ಬೇಯಿಸ್ಕೊಂಡು ತಿನ್ನುವಂತ ಕೆಲಸ ಮಾಡಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಓಕೆನಾ? ಇಲ್ಲಿ ನಾನ್ ಹಿಂದು, ನಾನ್ ಮೇಲು, ನಾನ್ ಕೀಳು, ನಾನಿದು ಅಂತ ಅನ್ಬಿಟ್ಟು ಯಾವುದೇ ಒಂದು ಉದ್ವೇಗದ ಮಾತುಗಳನ್ನ ಹಾಡಿಲ್ಲ. ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದೇ ವಿಚಾರವಾಗಿ, ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು. ಆ ತಪ್ಪಿತಸ್ಥರು ಯಾರಿದ್ದಾರೆ, ಆ ಕಾಮಿಸ್ಟ್ರು ಯಾರಿದ್ದಾರೆ, ರೇಪಿಸ್ಟ್ರುಗಳು ಯಾರಿದ್ದಾರೆ ಅವರಿಗೆ ಎಡೆಮುರಿ ಕಟ್ಟಬೇಕು ಅನ್ನೋದು ಅಷ್ಟೇ ಅವರ ಮೂಲ ಉದ್ದೇಶ. ಅದನ್ನ ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲದೆ ಇರೋ ಕಾರಣ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಆ ಒಂದು ಸಂಖ್ಯೆಯ ಅಭಿಮಾನ ಸೃಷ್ಟಿಯಾಗಿರ್ತಕ್ಕಂಥದ್ದು, ಆ ತರ ಅಭಿಮಾನಿಗಳಿರ್ತಕ್ಕಂಥದ್ದು, ಅವ್ರ ಸಂಘದಲ್ಲಿ ಅಷ್ಟು ಕಾರ್ಯಕರ್ತರು ಇರ್ತಕ್ಕಂಥದ್ದು. ಇಲ್ಲ ಅಂತ ಅಂದಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಇಷ್ಟು ದಿನಗಳ ಕಾಲ ಅವ್ರಿಗೆ ಯಾಕೆ ಅಷ್ಟು ಬೆಂಬಲವಾಗಿ ಅಭಿಮಾನಿಗಳಾಗ್ಲಿ ಅಥವಾ ಕಾರ್ಯಕರ್ತರಾಗ್ಲಿ ಅಥವಾ ನಮ್ಮಂತವ್ರಾಗ್ಲಿ ನಾವು ನಿಂತ್ಕೊಂತಾ ಇದ್ವಿ ಹೇಳಿ? ಯಾವುದೇ ಒಂದು ಹೆಣ್ಣಿನ ವಿಚಾರಕ್ಕಾದ್ರೂ ಕೂಡ ಯಾವುದೇ ಒಂದು ಹೆಣ್ಣು ನಮ್ಮ ಮನೆ ಅಕ್ಕ ತಂಗಿರಂತ ಅಂದ್ಕೊಂಡು ಜೀವಿಸ್ತಾ ಇರ್ತಕ್ಕಂಥವ್ರು ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಖಂಡಿತವಾಗಿ ಹೇಳ್ತೇವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಗಡಿಪಾರಿನ ಸಂಘ ಆ ಒಂದು ಏನಿದೆ ಆ ಒಂದು ಕೇಸಿಗೆ ಸಂಬಂಧಪಟ್ಟಂತ ವಿಚಾರ ಅದನ್ನ ತಾವೇ ಹಿಂಪಡೆದ್ರೆ ಬಹಳ ಉತ್ತಮ. ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಹೋರಾಟಗಳಾಗೋದ್ರಲ್ಲಿ ಯಾವುದೇ ರೀತಿಯ ಡೌಟೇ ಇಲ್ಲ. ದೊಡ್ಡ ಹೋರಾಟಗಳಾಗತ್ತೆ, ಬೇಡ ಅದನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಷ್ಟೇ ನಾವು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ. ಎಸ್, ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ. ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ನಾವಂತೂ ಬಿಡೋ ಮಾತೇ ಇಲ್ಲ, ನಿರಂತರವಾಗಿ ಇದ್ದೇ ಇರ್ತೇವೆ. ಎಸ್, ನಮಸ್ಕಾರ.